ನಿಮ್ಗೆ ಗೊತ್ತು ನೋಡಿ, ಪಾಲಿಟಿಕ್ಸ್ ಮಾಡ್ತಿರೋದು ಅವರು ಕಾಂಟ್ರಾಕ್ಟರ್. ಆಂಬ್ಯುಲೆನ್ಸ್ ಸೌಲಭ್ಯ ದೊರೆಯದ ಹಿನ್ನೆಲೆ ರೋಗಿ ಸಾವು. ಬಟ್ಲಹಳ್ಳಿ ಪ್ರಾಥಮಿಕ ಕೇಂದ್ರದ ಮುಂಭಾಗ ಪ್ರತಿಭಟನೆ. ಚಿಂತಾಮಣಿ ಆಂಧ್ರದ ಗಡಿ ಪ್ರದೇಶದ ಹಾಗೂ ಅತ್ಯಂತ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಲಾಗಿರುವ ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿಯಲ್ಲಿ ಸತ್ರಿ ಹೋಬಳಿಯಲ್ಲಿರುವ ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರ ನಿರ್ಲಕ್ಷ್ಯ ಹಾಗೂ ಮೂಲ ಸೌಲಭ್ಯಗಳ ಕೊರತೆಯ ಜೊತೆಗೆ ಆಂಬ್ಯುಲೆನ್ಸ್ ಸೌಲಭ್ಯ ಸಿಗದೇ ಇರುವ ಕಾರಣ ಕಳೆದ 3 ದಿನಗಳಿಂದ ಸೂಕ್ತ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇದರಿಂದ ಕುಪಿತಗೊಂಡ ಗ್ರಾಮಸ್ಥರು ಆಸ್ಪತ್ರೆಯ ವೈದ್ಯರ ಮತ್ತು ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಲ್ಲದೆ ಆಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸಿದ ಆ ಘಟನೆ ಸಹ ನಡೆದಿದ್ದು ಸಂಬಂಧಪಟ್ಟವರು ಇದುವರೆಗೂ ಅತ್ತ ಮುಖ ಮಾಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಭಾನುವಾರ ಮುಂಗನಹಳ್ಳಿ ಹೋಬಳಿ ಸೋಮಕಲಹಳ್ಳಿ ಜಾತ್ರೆಗೆ ಬಂದಿದ್ದ ವ್ಯಕ್ತಿಯೊಬ್ಬರು ಅನಾರೋಗ್ಯಕ್ಕೆ ತುತ್ತಾಗಿ ಬಟ್ಲಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಹೆಚ್ಚಿನ ಚಿಕಿತ್ಸೆಗಾಗಿ ಚಿಂತಾಮಣಿ ಆಸ್ಪತ್ರೆಗೆ ಬರಲು ಆಂಬ್ಯುಲೆನ್ಸ್ ಸೌಲಭ್ಯವಿಲ್ಲದೆ ಪರದಾಡುತ್ತಿರುವ ಬಳಕೆ ಆತ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತಪಟ್ಟ ವ್ಯಕ್ತಿಯನ್ನ ಶ್ರೀನಿವಾಸಪುರ ಪಟ್ಟಣದ ನಿವಾಸಿ ಎಂದು ಗುರುತಿಸಲಾಗಿದೆ. ಈ ಘಟನೆ ನಡೆದ ಕೆಲವೇ ಗಂಟೆಗಳ ನಂತರ ಸೀತಂಪಲ್ಲಿ ಗ್ರಾಮದ ವ್ಯಕ್ತಿಯೊಬ್ಬರು ಸಹ ಭಾನುವಾರವೇ ಅನಾರೋಗ್ಯಕ್ಕೆ ತುತ್ತಾಗಿ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಬಂದಿದ್ದು ವೈದ್ಯರು ಇಲ್ಲದೆ ಹಾಗೂ ಚಿಕಿತ್ಸೆಗೆ ಬೇಕಾದಂತಹ ವಸ್ತುಗಳು ಇಲ್ಲದೆ ನಿಗದಿತ ಸಮಯಕ್ಕೆ ಆಂಬ್ಯುಲೆನ್ಸ್ ಬಾರದೇ ಇರುವ ಕಾರಣಕ್ಕೆ ಆತ ಸಹ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ. ಇದರ ಬೆನ್ನಲ್ಲೇ ಸೋಮವಾರ ಬಟ್ಲಹಳ್ಳಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಸುಣ್ಣಪ್ಪಕುಂಟ ಗ್ರಾಮದ ರೈತ 48 ವರ್ಷದ ಅಶ್ವಥ್ ರೆಡ್ಡಿ ಎಂಬುವವರು ಅನಾರೋಗ್ಯಕ್ಕೆ ತುತ್ತಾಗಿ ಆಸ್ಪತ್ರೆಗೆ ಬಂದಿದ್ದು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಗೆ ಬೇಕಾದ ಮೂಲ ಸೌಲಭ್ಯಗಳು ಸಿಗದೆ ಆಂಬ್ಯುಲೆನ್ಸ್ ಸೌಲಭ್ಯ ಸಿಗದೇ ಇರುವ ಕಾರಣಕ್ಕೆ ಖಾಸಗಿ ವಾಹನದಲ್ಲಿ ಬಟ್ಲಹಳ್ಳಿಯಿಂದ ಚಿಂತಾಮಣಿ ಆಸ್ಪತ್ರೆಗೆ ಬರುವ ದಾರಿ ಮಧ್ಯದಲ್ಲೇ ಮೃತಪಟ್ಟಿದ್ದಾನೆ. ಆದ್ದರಿಂದ ಆಕ್ರೋಶಗೊಂಡ ಮೃತಪಟ್ಟ ಕುಟುಂಬಸ್ಥರು ಸುಣ್ಣಪ್ಪಕುಂಟ ಗ್ರಾಮದ ರೈತರು ಸೇರಿದಂತೆ ಮತ್ತಿತರರು ಶವದ ಸಮೇತ ಬಟ್ಲಹಳ್ಳಿ ಆರೋಗ್ಯ ಕೇಂದ್ರಕ್ಕೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ್ದಲ್ಲದೆ ವೈದ್ಯರ ನಿರ್ಲಕ್ಷ್ಯ ಮತ್ತು ಆಂಬ್ಯುಲೆನ್ಸ್ ಕೊರತೆ ಇರುವ ಬಗ್ಗೆ ಕಿಡಿಕಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳಿಂದ ಬಟ್ಲಹಳ್ಳಿ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲಾ ಘಟನೆಗಳು ನಡೆಯುತ್ತಿದ್ದರೂ ಇದಕ್ಕೆ ಸಂಬಂಧಪಟ್ಟವರು ಮಾತ್ರ ಏನೂ ಗೊತ್ತಿಲ್ಲದಂತೆ ಕೂತಿದ್ದಾರೆ. ವರದಿ ನವೀನ್ ಕಿರಣ್, ಚಿಂತಾಮಣಿ. ನಿಮ್ಗೆ ಗೊತ್ತಿರೋದು ಅವರು ನಿಮ್ಗೆ ಗೊತ್ತು ನೋಡಿ, ಪಾಲಿಟಿಕ್ಸ್ ಮಾಡ್ತಿರೋದು ಅವರು ಕಾಂಟ್ರಾಕ್ಟರ್. ಯಾಕೋಸ್ಕರ ಇಲ್ಲ ಸ್ಕ್ರಾಪ್ ಆದ್ರೆ ನೀವು ಮತ್ತೆ ಅರೇಂಜ್ ಮಾಡ್ಕೋಬೇಕಾದ್ರೆ ಹೇಳಿದ್ರೆ ಅದು ಕೆಟ್ಟೋಗೈತೆ. ಅದನ್ನ ಕಲ್ಸಿದ್ರೆ ಸರ್ ಇವಾಗ ಇದು ಎಫ್ಸಿ ಆಗೋಗಿದೆ ಅಂತ ಹೇಳ್ತಾ ಇದ್ರಲ್ಲ, ಇವತ್ತು ಈ ಮಂತ್ಗೆ ಆಗುತ್ತೆ. ನಿಲ್ಸ್ಬಿಟ್ಟಿದ್ದಾರೆ ಇಲ್ಲ, ನಾವು ನ್ಯೂಸ್ ಆಗೋದಿಲ್ಲ. ಏನ್ ಮಾಡೋದು? ಸಮಸ್ಯೆ ಪರಿಹಾರ ಬೇಕು ಸರ್. ಪರಿಹಾರ ಆಗೋದಿಲ್ಲ. ನಿಮ್ದು ತಪ್ಪಿಲ್ಲ ಸರ್, ನಾವು ನಿಮ್ಮನ್ನು ಬೈತಾ ಇಲ್ಲ. ನೀವು ಮಾಡೋ ಪ್ರಯತ್ನ ನೀವು ಮಾಡಿದ್ದೀರಾ. ಬಟ್ ಅದು ಪ್ರೈವೇಟ್. ಏನೇ ಮಾಡ್ಲಿ ಬರೋದಲ್ಲ ಸರ್. ಇವಾಗ ಹಾಸ್ಪಿಟಲ್ ಮ್ಯಾನೇಜ್ ಇಲ್ಲ. ನಾವು ನೋಡಿದ್ವಿ ಸರ್, ನಾವು ನೋಡಿದೀವಿ. ಎಷ್ಟು ಸಾರಿ ನಮ್ಮ ಕಣ್ಣು ಮುಂದೆ ಆಚೆ ಹೋಗಿರೋದು ನಾವು ನೋಡಿದ್ವಿ ಸರ್. ನೀವು ಹೇಳಿದ್ರೆ ಮಾತ್ರ ಮುಂದೆ ನೋಡಿದೀವಿ. ಒಂದು ನಿಮಿಷ ಎಲ್ಲಿಂದ ಆಗುತ್ತೆ?
ಒಂದ್ ನಿಮಿಷ ಇದೆ, ಅಲ್ಲಿ ಇರ್ತಾನೆ ಇಲ್ಲ ಫಾರ್ಮಸಿ ಇರ್ತಾನೆ, ಅಲ್ಲಿಂದ ಯಾಕೆ ತಗೊಳ್ಳೋದು ನೀವು? ಬೀಗ ಹಾಕ್ಬಿಟ್ಟಿದ್ವಿ. ನೀವು ತಗೋಬೇಕು ತಾನೆ ಫಸ್ಟ್ ಬೇಕಂತ. ನೀವು ಇಲ್ಲ ಅಂತ ಹೇಳೋ ಬದಲು ಅಲ್ಲಿ ತಗೋಬರಕ್ಕೆ ಹೇಳ್ಬಾರ್ದಮ್ಮ, ಯಾಕಿರಲ್ಲ ಪ್ಯಾಟರ್ನ್ಸ್ ಇವೆಲ್ಲ ನೀವು ಹೇಳ್ಬಾರ್ದಲ್ಲ. ಏನೋ ಒಂದು ತಗೋಬರಕ್ಕೆ ಯಾರೋ ಬಿಟ್ಟೋಗಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರೆ. ಕಷ್ಟ ಬಿಟ್ಟು ಡೇ ಬೇಕು. ನೀವು ಮಂಜುಳಾ ಸಿಸ್ಟರ್ ಹೇಳ್ಬೇಡಿ, ನೀವು ಮಂಜುಳಾ ಸಿಸ್ಟರ್ ಹೇಳ್ಬೇಡಿ ನೀವು. ಮತ್ತೆ ಅವ್ರಿಗೂ ನಿಮ್ಗೆ ಗೊತ್ತಾಯ್ತು ನಾವು ಹಾಸ್ಪಿಟಲ್ ಕಂಪ್ಲೇಂಟ್ ಕೊಡ್ರಿ. ಮಂಜು ಯಾರು ಚೇಂಜ್ ಮಾಡ್ತಾರೆ, ಅವೆಲ್ಲ ಮಾತಾಡಬಾರ್ದು. ಪ್ರೈವೇಟ್ ನಾವೇನು మాట్లాడదాం.